ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿದ್ರೆ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಲೈವ್ ಅಪ್ಡೇಟ್ ಬಂದಿದೆ. ಆ ಲೈವ್ ಅಪ್ಡೇಟ್ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಎಲಿಮಿನೇಟ್ ಆದರು ಅಂತ ತಿಳಿಸ್ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ, ಎಲಿಮಿನೇಟ್ ಆಗೋಕ್ಕೆ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಏನಪ್ಪ ಹೇಳಿದ್ದಾರೆ ಅಂದರೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ. ಅದು ಒಬ್ಬರೇ ಎಲಿಮಿನೇಟ್ ಆಗಲ್ಲ, 5-6 ಜನ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತಿನ ಬೆಳಗ್ಗೆ ಬುಧವಾರದ ಬೆಳಗ್ಗೆ 2 ಎಲಿಮಿನೇಟ್ ಆಗಿದೆ. ಯಾರು ಆ 2 ಎಲಿಮಿನೇಟ್ ಆಗಿರೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಪ್ಪ ಎಲಿಮಿನೇಟ್ ಆಗಿರೋದು ಅಂದರೆ ವೀಕ್ಷಕರೇ, ಟಾಕ್ ಸತೀಶ್ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಇವರು ಇವತ್ತು ಬೆಳಗ್ಗೆ ಬುಧವಾರದ ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗಿದ್ದಾರೆ ವೀಕ್ಷಕರೇ. ಇವರ ಪರ್ಫಾರ್ಮೆನ್ಸ್ ಏನಿತ್ತು ಸ್ವಲ್ಪ ವೀಕ್ ಆಗೇ ಇತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಆದ್ದರಿಂದ ಇವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ವೀಕ್ಷಕರೇ. ಇನ್ನೊಬ್ಬರು ಯಾರಪ್ಪ ಅಂದರೆ ಅದು ಮಂಜು ಭಾಷಿಣಿಯವರು. ಇವರು ಸಹ ಮನೆಯಿಂದ ಹೊರಗೆ ಹೋಗಿದ್ದಾರೆ, ಬೆಳಗ್ಗೆನೆ ಹೊರಗಿದ್ದಾರೆ. ಬುಧವಾರ ಬೆಳಗ್ಗೆನೆ ಇವರು ಸಹ ಹೊರಗಡೆ ಹೋಗಿದ್ದಾರೆ ವೀಕ್ಷಕರೇ. ಸೀಸನ್ 8ನ ರನ್ನರ್ ಅಪ್ ಆಗಿದ್ದ ಅರವಿಂದ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ, ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಫಿನಾಲೆಗೆ. ವೀಕ್ಷಕರೇ, ನಾನು ನಿಮಗೆ ಇಷ್ಟೆಲ್ಲ ಲೈವ್ ಅಪ್ಡೇಟ್ನ ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.